ಹಾಯ್, ನಾನಿವತ್ತು ತೊಗೊಂಡು ಬಂದಿದ್ದೀನಿ ಮಕ್ಕಳಿಗೆ, ವಯಸ್ಸಾದವ್ರಿಗೆ ಎಲ್ಲರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗಿರುವಂಥ ಒಂದು ಮಾಲ್ಟ್ ರೆಸಿಪಿನ. ತುಂಬ ಜನ ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಹಾಲನ್ನು ಕೊಡ್ತೀರಾ, ಅಥವಾ ಕೆಲವರು ಟೀ ಕಾಫಿ ಇಂಥದನ್ನೆಲ್ಲ ಅಭ್ಯಾಸ ಮಾಡಿರ್ತೀರ. ಒಂದು ಮೊಳಕೆ ಕಾಳುಗಳಿಂದ ಮಾಡಿರುವಂಥ ಮಾಲ್ಟ್ ಪೌಡರು ಆಚಿಯವ್ರದ್ದು ತುಂಬಾ ಚೆನ್ನಾಗಿದೆ. ನಾನು ನಮ್ಮನೇಲಿ ಬೆಳಗ್ಗೆ ಹೊತ್ತು ಕಾಫಿ ಟೀ ಏನೂ ಮಾಡೋದಿಲ್ಲ. ಹಾಲು ಅಥವಾ ನೀರಿನಲ್ಲಿ ಈ ಒಂದು ಮಾಲ್ಟ್ ಪೌಡರನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಸಾಲ್ಟ್ ಹಾಕಿ ಕೊಡ್ತೀನಿ. ಶುಗರ್ ಕೂಡ ಯೂಸ್ ಮಾಡೋದಿಲ್ಲ ನಮ್ಮ ಮನೇಲಿ. ಹಾಗಾಗಿ ತುಂಬ ದಿವಸದಿಂದ ಯೂಸ್ ಮಾಡ್ತಾಯಿದ್ದೆ. ನಿಮಗೂ ಕೂಡ ತೋರಿಸೋಣ. ಬೆಳಗ್ಗೆ ಹೊತ್ತು ಕೆಲವರು ಮಕ್ಕಳು ಆಗಲಿ ದೊಡ್ಡವರಾಗಲಿ ಬೆಳಗ್ಗೆ ಹೊತ್ತು ಟಿಫನ್ ಮಾಡೋದಕ್ಕೆ ಇಷ್ಟಪಡಲ್ಲ. ಇದನ್ನು ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಮೊಳಕೆ ಕಾಳುಗಳಿಂದ ಮಾಡಿರುವಂಥ ಮಾಲ್ಟ್ ಪೌಡರ್. ಇದು ಆಚಿಯವರ ಹೆಲ್ತ್ ಮಿಕ್ಸ್. ಓಕೆನಾ, ತುಂಬಾ ಚೆನ್ನಾಗಿದೆ. 10 ಬಗೆಯ ಕಾಳುಗಳು ನೋಡಿ ಇಲ್ಲಿ ತೋರಿಸಿದ್ದಾರೆ. ಅದ್ರ ಜೊತೆಗೆ 3 ಬಗೆಯ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಈ ಒಂದು ಮಾಲ್ಟ್ ಪೌಡರನ್ನು ಮಾಡಿರೋವಂಥದ್ದು. ಅದರಲ್ಲೂ ಮೊಳಕೆ ಕಟ್ಟಿಸಿ ಆಮೇಲೆ ಮಾಲ್ಟ್ ಪೌಡರನ್ನು ರೆಡಿ ಮಾಡಿರೋವಂಥದ್ದು. ತುಂಬ ರಿಚ್ ಪ್ರೋಟೀನು ಈ ಒಂದು ಮಾಲ್ಟ್ ಪೌಡರಲ್ಲಿ ಇರುತ್ತೆ. ತುಂಬಾ ಚೆನ್ನಾಗಿದೆ. ಇದರಲ್ಲಿ ಯಾವ್ಯಾವ ಒಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದಾರೆ ಅಂತೇಳಿ ನೀಟಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿ, ರಾಗಿ, ಬಾರ್ಲಿ, ಜೋಳ ಇದೆಲ್ಲ ಹಾಕಿ ಮಾಡಿರೋವಂಥದ್ದು. ಇದು ಕಾರ್ಬೋಹೈಡ್ರೇಟ್ ಇದೆ, ಹಾಗೆ ಪ್ರೋಟೀನ್ ಇದೆ, ಮಿನರಲ್ಸ್ ಇದೆ. ಅದರಲ್ಲೂ ಬೆಳೆಯುವಂಥ ಮಕ್ಕಳಿಗೆ, ಸ್ಕೂಲಿಗೆ ಹೋಗುವಂಥ ಮಕ್ಕಳಿಗೆ ಇದು ತುಂಬಾ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಬೆಳಗ್ಗೆ ಹೊತ್ತು. ಹಾಗೆ ಸ್ಕೂಲಿಂದ ಬಂದ ಮೇಲೂ ಕೂಡ 2 ಟೈಮು ನಾವು ಹೆಂಗೆ ಹಾಲು ಹಾರ್ಲಿಕ್ಸ್ ಎಲ್ಲ ಕೊಡ್ತೀವಲ್ವ, ಅದೇ ಥರನೇ ಇದನ್ನು ಉಪಯೋಗಿಸ್ತಾ ಬನ್ನಿ. ತುಂಬಾ ಚೆನ್ನಾಗಿದೆ. ಟೇಸ್ಟು ಅಷ್ಟೇ, ಟೇಸ್ಟ್ ವೈಸು ಕೂಡ ತುಂಬಾ ಚೆನ್ನಾಗಿದೆ. ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಜೊತೆಗೆ ಎಲ್ಲ ವಯಸ್ಸಿನವರು ಕೂಡ ಇದನ್ನು ತೊಗೋಬೋದು. ಓಕೆನಾ, ತುಂಬಾ ಚೆನ್ನಾಗಿದೆ. ಇದರ ಪ್ರೈಸ್ ಬಂದು ನೋಡಿ 289 ರುಪೀಸ್ ಇದೆ. ಅರ್ಧ kg ಪ್ಯಾಕೆಟ್ ಇದು 289 ಇದೆ. ಚೆನ್ನಾಗಿದೆ ನೋಡಿ. ನೀವು ಬೇಕಾದ್ರೆ ತಗೊಳ್ಳಿ. ಆಚಿಯವರ ಹೆಲ್ತ್ ಮಿಕ್ಸು. ಇದನ್ನು ನಾನು ಹೆಂಗೆ ಉಪಯೋಗಿಸ್ತೀನಿ ಬೆಳಗ್ಗೆ ಹೊತ್ತು, ಹೆಂಗೆ ಅದನ್ನು ರೆಡಿ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆನಾ, ಬನ್ನಿ ಈಗ ಮಾಲ್ಟನ್ನು ರೆಡಿ ಮಾಡೋಣ. ಹಾಗೆ ಯಾರಾದರೂ ಹೊಸಬ್ರು ಚಾನೆಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ನೋಡಿದ್ಮೇಲೆ ಲೈಕ್ ಕೊಡೋದನ್ನು ಮರಿಬಿಡಿ. ಹಾಗೆ ಕಮೆಂಟ್ ಹಾಕಿ ಏನು ಅನ್ನಿಸ್ತು ನಿಮಗೆ ವಿಡಿಯೋ ನೋಡಿ ಅಂತೇಳಿ. ನೋಡಿ, ಈಗ 1 ಲೋಟ ಅಳತೆನಲ್ಲಿ ನೀರು ತೊಗೊತಾ ಇದ್ದೀನಿ. ಈಗ ನೀರು ಕುದಿ ಬರಲಿ. ನೋಡಿ, ನೀರು ಕುದಿ ಬರೋ ಅಷ್ಟೊತ್ತಿಗೆ ಇಲ್ಲಿ ಒಂದು ಸಣ್ಣ ಕಪ್ಪಲ್ಲಿ ಸ್ವಲ್ಪ ನೀರು ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಲ್ಟ್ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಒಂದು ಲೋಟ ಮಾಡ್ತಾ ಇದ್ದೀನಲ್ವ, ಹಾಗಾಗಿ 1 ಸ್ಪೂನು ಮಾಲ್ಟ್ ಪೌಡರನ್ನು ಸೇರಿಸಿ ಈ ರೀತಿ ಗಂಟಿಲ್ಲದೆ ತಣ್ಣೀರಲ್ಲೇ ಫಸ್ಟ್ ಕಲಿಸ್ಕೋಬೇಕು. ಬಿಸಿನೀರಲ್ಲೇ ನಾವು ಮಾಲ್ಟ್ ಪೌಡರನ್ನು ಹಾಕಕ್ಕೆ ಹೋದರೆ ಗಂಟಾಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ರೀತಿ ಕಲಿಸ್ಕೊಂಡಾದ್ಮೇಲೆ ಈಗ ಕಲಿಸ್ಕೊಂಡಿರೋದನ್ನು ಈಗ ನೀರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಹಾಕಿರುವಂಥ ಮಾಲ್ಟ್ ಪೌಡರು ಚೆನ್ನಾಗಿ ಕುದಿಬೇಕು. ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಕುದಿಬೇಕು. ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಕುದಿಬೇಕು. ನೋಡಿ, ಈಗ ಮಾಲ್ಟ್ ಕುದೀತಾ ಇದೆ. ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಸಾಲ್ಟ್ ಇಷ್ಟ ಆಗಲ್ಲ ಅನ್ನೋರು ಬೇಕಾದ್ರೆ ಬೆಲ್ಲ ಕೂಡ ಸೇರಿಸ್ಕೋಬೋದು. ನಮ್ಮ ಮನೇಲಿ ಶುಗರು ಬೆಲ್ಲ ಎಲ್ಲ ತುಂಬ ಕಮ್ಮಿ ಯೂಸ್ ಮಾಡೋದು, ಹಾಗಾಗಿ ನಾನು ಸಾಲ್ಟನ್ನೇ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಬರೀ ನೀರನ್ನು ಹಾಕಿ ಮಾಲ್ಟನ್ನು ರೆಡಿ ಮಾಡ್ತಾ ಇದ್ದೀನಿ. ನಿಮಗೆ ಮಕ್ಳಿಗೆ ಏನಾದ್ರು ಕೊಡ್ತೀರಾ ಬೆಳಗ್ಗೆ ಹೊತ್ತು ಅಂತಂದರೆ ಅರ್ಧ ಲೋಟ ಹಾಲು, ಅರ್ಧ ಲೋಟ ನೀರನ್ನು ಸೇರಿಸಿ ಮಾಲ್ಟನ್ನು ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ನಾನಿವತ್ತು ನನಗೆ ಒಬ್ಬಳಿಗೆ ಮಾಡ್ಕೊತಾ ಇದ್ದೀನಲ್ವ, ಹಾಗಾಗಿ ನೀರಲ್ಲೇ ಮಾಡ್ತಾಯಿದ್ದೀನಿ. ಓಕೆನಾ, ಸಾಲ್ಟನ್ನು ಸೇರಿಸಿದ್ಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಕುದೀಲಿ. ನೋಡಿ, ಈಗ ರೆಡಿಯಾಗಿದೆ ಮಾಲ್ಟು. ಇಷ್ಟೇನೆ, ತುಂಬಾ ಸಿಂಪಲ್ಲು, ಹಾಗೆ ತುಂಬಾ ಹೆಲ್ತಿ ಕೂಡ ಮಕ್ಕಳಿಗೆ, ವಯಸ್ಸಾದವರು ಎಲ್ಲರಿಗೂ ಕೂಡ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಏನು ಅನ್ನಿಸ್ತು ಅಂತೇಳಿ. ಪ್ರತಿ ದಿವಸ ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಈ ರೀತಿ ಮೊಳಕೆ ಕಾಳಿಂದ ಮಾಡಿರೋಂಥ ಮಾಲ್ಟ್ ಕೊಡೋದ್ರಿಂದ ತುಂಬಾ ಹೆಲ್ತಿಯಾಗಿ ಸ್ಟ್ರಾಂಗ್ ಆಗಿ ಇರ್ತಾರೆ ಮಕ್ಕಳು. ನೀವು ಕೂಡ ಮಾಡ್ತೀರಾ ಅಲ್ವಾ ಮನೆಯಲ್ಲಿ. ಸಿಗ್ತೀನಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ.